ಸಲಾರ್ ಅಬ್ಬರದ ನಡುವೆ ಡಂಕಿ ಕಲೆಕ್ಷನ್ ಮಂಕಾದಂತಿದೆ. ಈ ಹಿಂದೆ ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ಚಾಪ್ಟರ್ 1 ಎದುರು ರಿಲೀಸ್ ಆಗಿದ್ದ ಶಾರುಖ್ ಖಾನ್ ನಟನೆಯ ಝೀರೋ ಸಿನಿಮಾ ಕೂಡ ಕಲೆಕ್ಷನ್ ವಿಚಾರದಲ್ಲಿ ಹಿಂದೆ ಉಳಿದಿತ್ತು. ಇದು ಎರಡನೇ ಬಾರಿಗೆ ಶಾರುಖ್ ಖಾನ್ ಮತ್ತು ಪ್ರಶಾಂತ್ ನೀಲ್ ಸಿನಿಮಾಗಳು ಎದುರಾಗಿತ್ತು. ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ ಡಂಕಿ ಸಲಾರ್ ಎದುರು ಡಂಕಿ ಹೊಡೆದಿದೆ. ಡಂಕಿ ಮೊದಲ ದಿನ ಸುಮಾರು 30 ಕೋಟಿ ಬಾಚಿಕೊಂಡಿತು. ಎರಡನೇ ದಿನ ಅಂದಾಜು 20 ಕೋಟಿ ಗಳಿಕೆಯನ್ನ ಕಂಡಿತ್ತು. ಆದರೆ ಸಲಾರ್ ಮೊದಲ ದಿನವೇ ಸುಮಾರು 75 ಕೋಟಿ ಗಳಿಸಿದೆ ಎನ್ನಲಾಗಿದೆ. ಎರಡನೇ ದಿನ ಇದರ ಗಳಿಕೆ ಕೊಂಚ ಇಳಿಕೆ ಕಾಣುವ ಸಾಧ್ಯತೆ ಇದೆ. ಶನಿವಾರ ಮತ್ತು ಭಾನುವಾರ ಈ ಎರಡೂ ಚಿತ್ರಗಳ ಕಲೆಕ್ಷನ್ನಲ್ಲಿ ಬದಲಾವಣೆ ಕಾಣಲಿದ್ದು ಡಂಕಿ ಮತ್ತೆ ಚೇತರಿಸಿಕೊಳ್ಳುವ ಸೂಚನೆ ಸಿಕ್ಕಿದೆ. ಆದರೆ ಸಲಾರ್ ಮಾತ್ರ ಡಂಕಿಗಿಂತ ಒಂದು ಹೆಜ್ಜೆ ಮುಂದೆಯೇ ಇರಲಿದೆ. ಡಂಕಿ ಬಜೆಟ್ 120 ಕೋಟಿ ಎನ್ನಲಾಗಿತ್ತು. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಡಂಕಿ ನೋಡಿದ ಪ್ರೇಕ್ಷಕರಲ್ಲಿ ಬಹುತೇಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಕುಮಾರ್ ಹಿರಾನಿಯವರ ಕತೆ ಹೇಳುವ ಶೈಲಿಯನ್ನ ಹೊಗಳಿದ್ದಾರೆ. ಆದರೆ ಇದು ಸಲಾರ್ನಂತಹ ಸಾಹಸಮಯ ಸಿನಿಮಾ ಅಲ್ಲ. ಒಂದೊಳ್ಳೆ ಸದಭಿರುಚಿ ಇರುವ ಸಿನಿಮಾ ಇದಾಗಿದ್ದು ಕ್ಲಾಸ್ ಪ್ರೇಕ್ಷಕರನ್ನ ಹೆಚ್ಚು ಸೆಳೆಯುತ್ತದೆ. ಡಂಕಿ ಬಾಕ್ಸ್ ಆಫೀಸ್ ಪ್ರದರ್ಶನ ಕಳಪೆಯಾಗಿಲ್ಲವಾದರೂ ಶಾರುಖ್ ಖಾನ್ ಜನಪ್ರಿಯತೆಗೆ ಇದು ಕಡಿಮೆಯಾಗಿದೆ. ಬರುವ ರಜಾ ದಿನಗಳಲ್ಲಿ ಡಂಕಿ ಮತ್ತೆ ಚೇತರಿಸಿಕೊಂಡು ದಾಖಲೆ ಬರೆಯುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಸಲಾರ್ ಜನಪ್ರಿಯತೆ ಹೆಚ್ಚಾಗುತ್ತಲೇ ಇದೆ. ಅಂದಾಜು 270 ಕೋಟಿ ಬಜೆಟ್ನ ಈ ಚಿತ್ರ ಈಗಾಗಲೇ ತನ್ನ ಬಜೆಟ್ ರಿಕವರಿ ಮಾಡಿಕೊಳ್ಳುವತ್ತ ಮುನ್ನುಗ್ಗುತ್ತಾ ಇದೆ. ಸಲಾರ್ ಚಿತ್ರಕ್ಕೆ ಮಾಸ್ ಪ್ರಿಯರು ಬಹುಪರಾಗ್ ಹೇಳಿದ್ದು ದೇಶಾದ್ಯಂತ ಉತ್ತಮ ವಿಮರ್ಶೆ ಪಡೆದುಕೊಂಡಿದೆ. ಕನ್ನಡಿಗರು ಮಾತ್ರ ಇದರಲ್ಲಿ ಉಗ್ರಂ ಚಿತ್ರದ ನೆರಳು ಕಾಣಿಸ್ತಾ ಇದೆ ಅಂತ ಇದ್ದಾರೆ. ಉಗ್ರಂ ಚಿತ್ರದ ಒಂದಿಷ್ಟು ಅಂಶಗಳು ಇದರಲ್ಲಿ ಇದ್ರೂ ಕೂಡ ಇದು ಬೇರೆಯದ್ದೇ ಲೆವೆಲ್ ಸಿನಿಮಾ ಆಗಿದೆ. ಸೆಕೆಂಡ್ ಹಾಫ್ನಲ್ಲಿ ಯಾವುದೇ ಉಗ್ರಂ ಕತೆ ಇಲ್ಲಿ ಇರೋದಿಲ್ಲ ಅನ್ನೋದು ಸಿನಿಮಾ ನೋಡಿದವರ ಅಭಿಪ್ರಾಯವಾಗಿದೆ. ಈ ಎರಡೂ ಸಿನಿಮಾಗಳ ಅಬ್ಬರ ಇನ್ನೊಂದು ವಾರಕ್ಕೆ ಕಡಿಮೆಯಾಗಲಿದೆ. ಡಿಸೆಂಬರ್ 29ಕ್ಕೆ ಕಾಟೇರ ರಾಜ್ಯದಲ್ಲಿ ಅಬ್ಬರಿಸಲಿದೆ. ಕಾಟೇರದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಆಗಿ ಅಭಿಮಾನಿಗಳು ತುದಿಗಾಲಿನಲ್ಲಿ ಕಾಯ್ತಾ ಇದ್ದಾರೆ. ಮಂಡ್ಯದಲ್ಲಿ ಅದ್ದೂರಿ ಪ್ರೀ ರಿಲೀಸ್ ಈವೆಂಟ್ ನಡೆದಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿದ್ದು ದರ್ಶನ್ ಜನಪ್ರಿಯತೆಗೆ ಇರುವ ಸಾಕ್ಷಿಯಾಗಿದೆ. ಕಾಟೇರ ಚಿತ್ರಕ್ಕಿದ್ದ ಸೆನ್ಸಾರ್ ಸಮಸ್ಯೆ ಕೂಡ ದೂರವಾಗಿದ್ದು ಯುಎ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿದೆ. ಕಾಟೇರ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿದೆ ಎನ್ನುವ ಮಾತುಗಳು ಜೋರಾಗಿವೆ. ಮೊದಲು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿ ನಂತರ ಹಲವು ಭಾಷೆಗಳಿಗೆ ಡಬ್ ಆಗುವ ಸೂಚನೆ ಸಿಕ್ಕಿದೆ. ಕನ್ನಡದ ಕಾಂತಾರ ಸಿನಿಮಾ ಕೂಡ ಆರಂಭದಲ್ಲಿ ಕನ್ನಡದಲ್ಲಿ ಮಾತ್ರವೇ ಬಿಡುಗಡೆಯಾಗಿತ್ತು. ನಂತರ ಹಲವು ಭಾಷೆಗಳಲ್ಲಿ ತೆರೆಕಂಡು ಭರ್ಜರಿ ದಾಖಲೆಯನ್ನ ಬರೆದಿತ್ತು. ಕಾಟೇರ ಕೂಡ ಅದೇ ಹಾದಿಯಲ್ಲಿ ಸಾಗುವ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಹಲವು ಭಾಷೆಗಳಿಗೆ ಚಿತ್ರದ ಡಬ್ಬಿಂಗ್ ಹಕ್ಕುಗಳು ಕೂಡ ಮಾರಾಟವಾಗಿವೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಿಗೆ ಕಾಟೇರ ಡಬ್ ಆಗಿ ರಿಲೀಸ್ ಆಗುವುದು ಕನ್ಫರ್ಮ್. ದರ್ಶನ್ ಅವರನ್ನ ಪ್ಯಾನ್ ಇಂಡಿಯಾ ಹೀರೋ ಆಗಿ ನೋಡ ಬಯಸುವ ಅವರ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿಯಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.